ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ಈ ಸೊಪ್ಪುಗಳನ್ನು ನೀವು ಮಿಸ್ ಮಾಡದೆ ತಿನ್ನಲೇಬೇಕು. ಯಾವುದವು ಇಮ್ಯುನಿಟಿ ಹೆಚ್ಚಿಸುವ ಸೊಪ್ಪುಗಳು ಅಂತೀರಾ? ನೋಡ್ಕೊಂಡು ಬನ್ನಿ. ಭಾರತೀಯ ಆಹಾರ ಕ್ರಮವೇ ಹಾಗೆ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಲೇ ಇರುತ್ತೆ. ಕಾಲ ಅಂದ್ರೆ ವರ್ಷಗಳಿಗೆ ಸಂಬಂಧಿಸಿದ್ದಲ್ಲ, ಋತುಗಳಿಗೆ ಸಂಬಂಧಿಸಿದ್ದು. ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲಕ್ಕೆ ತಕ್ಕಂತೆ ನಮ್ಮಲ್ಲಿ ಸೇವಿಸುವ ಆಹಾರಗಳು ಬದಲಾಗುತ್ತಾ ಹೋಗುತ್ತೆ. ಹಾಗೆ ಬದಲಾಗಬೇಕು ಕೂಡ. ಸದ್ಯ ಚಳಿಗಾಲ ತನ್ನ ಶಕ್ತಿಯನ್ನ ಪ್ರದರ್ಶಿಸ್ತಾ ಇದೆ. ಈ ಕಾಲದಲ್ಲಿ ಭಾರತೀಯರು ಹೆಚ್ಚು ಮೊರೆ ಹೋಗೋದು ಸೊಪ್ಪು ಪಲ್ಯಗಳಿಗೆ, ಸೊಪ್ಪಿನ ಆಹಾರಗಳಿಗೆ. ಈ ಚಳಿಗಾಲದಲ್ಲಿ ನೀವು ಬಳಸಲೇಬೇಕಾದ ಕೆಲವು ಸೊಪ್ಪುಗಳಿವೆ. ಅವುಗಳಿಂದ ಅನೇಕ ಆರೋಗ್ಯಕರ ಲಾಭಗಳಿವೆ. ಚಳಿಗಾಲ ಮುಗಿಯುವವರೆಗೂ ಈ ರೀತಿಯ ಸೊಪ್ಪುಗಳನ್ನು ಸೇವಿಸೋದ್ರಿಂದ ನಿಮ್ಮ ಆರೋಗ್ಯವನ್ನ ಹೆಚ್ಚು ಕಾಪಾಡಿಕೊಳ್ಳಬಹುದು. ಆ ಪೈಕಿ ಮೊದಲಿಗೆ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಿಗೆ ಇರುವ ಇನ್ನೊಂದು ಹೆಸರೇ ಕಬ್ಬಿಣಾಂಶ. ಅತಿ ಹೆಚ್ಚು ಕಬ್ಬಿಣಾಂಶ ದೇಹಕ್ಕೆ ತುಂಬಾ ಅಗತ್ಯ. ನಾವು ಹೆಚ್ಚು ಶಕ್ತಿಶಾಲಿಗಳು ಆಗಬೇಕು ಅಂದ್ರೆ ಹೆಚ್ಚು ಪಾಲಕ್ ತಿನ್ಬೇಕು ಅಂತ ಬಾಲ್ಯದಲ್ಲಿಯೇ ನಮಗೆ ಹಿರಿಯರು ಹೇಳ್ತಾರೆ. ಈ ಒಂದು ಹಸಿರು ಎಲೆಯಿಂದ ಕಬ್ಬಿಣಾಂಶದ ಜೊತೆಗೆ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಕೆ ಸಿಗುತ್ತೆ. ಇದನ್ನ ನಾವು ಹಲವು ರೀತಿಯ ಖಾದ್ಯಗಳನ್ನ ಬಳಸಲು ಉಪಯೋಗಿಸಬಹುದು. ಪಾಲಕ್ ಪನ್ನೀರ್, ಪಾಲಕ್ ಸೂಪ್ ಹಾಗೂ ಪಾಲಕ್ ಆಮ್ಲೆಟ್ ಜೊತೆಗೆ ಪಾಲಕ್ ಪಲ್ಯವನ್ನು ಕೂಡ ಮಾಡಿಕೊಂಡು ತಿನ್ನಬಹುದು. ಮೆಂತೆ ಸೊಪ್ಪು. ಬಹುತೇಕ ವೈದ್ಯರು ನಮ್ಮ ಸದೃಢ ಆರೋಗ್ಯಕ್ಕಾಗಿ ಸೊಪ್ಪುಗಳನ್ನ ಹೆಚ್ಚು ಸೇವಿಸಲು ಹೇಳ್ತಾರೆ. ಅದರಲ್ಲಿ ಈ ಮೆಂತೆ ಸೊಪ್ಪು ಪ್ರಮುಖವಾಗಿರುತ್ತೆ. ಮೆಂತೆ ಸೊಪ್ಪಿನಲ್ಲಿ ಕಬ್ಬಿಣಾಂಶ, ಪೌಷ್ಟಿಕಾಂಶ ಸೇರಿದಂತೆ ಹಲವು ರೀತಿಯ ಜೀವಸತ್ವಗಳು ಹಾಗೂ ಜೀವ ಪೋಷಕಗಳು ಇವೆ. ಇದರಲ್ಲಿ ಹೆಚ್ಚು ವಿಟಮಿನ್ಸ್ ಹಾಗೂ ಫೈಬರ್ ಅಂಶವೂ ಇದೆ. ಈ ಸೊಪ್ಪನ್ನ ಪಲ್ಯ ಮಾಡಿಕೊಂಡು ಕೂಡ ತಿನ್ನಬಹುದು, ಇಲ್ಲವೇ ಮೆಂತೆ ಪರೋಟವನ್ನ ಮಾಡಿಕೊಂಡು ಕೂಡ ತಿನ್ನಬಹುದಾಗಿದೆ. ಇದು ಚಳಿಗಾಲಕ್ಕೆ ಇನ್ನೂ ಅನುಕೂಲಕರ ಅಂತ ತಜ್ಞರು ಹೇಳ್ತಾರೆ. ಹರಿವೆ ಸೊಪ್ಪು. ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆಯಾದ್ರೆ ನಮಗೆ ವೈದ್ಯರು ಮೊದಲು ಸೂಚಿಸೋದೆ ಹರಿವೆ ಸೊಪ್ಪನ್ನ. ಇದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸುತ್ತೆ. ಕ್ಯಾಲ್ಸಿಯಂ, ಫೈಬರ್ ಜೊತೆಗೆ ವಿಟಮಿನ್ ಎ ಮತ್ತು ಸಿ ಅಂಶ ಹೆಚ್ಚು ಇರುತ್ತೆ. ಚಳಿಗಾಲದಲ್ಲಿ ಸೋಂಕುಗಳಿಂದ ರಕ್ಷಣೆ ಪಡೆಯಲು ನಮಗೆ ಹೆಚ್ಚು ರೋಗ ನಿರೋಧಕ ಶಕ್ತಿ ಬೇಕಾಗುತ್ತೆ. ಹರಿವೆ ಸೊಪ್ಪಿಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಸಾಮರ್ಥ್ಯವಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.